ಭಾಗವಾಗಿರ್ತಕ್ಕಂಥ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಒಂದು ಸುಪ್ರಸಿದ್ಧ ಜೈನ ಸಮುದಾಯದ ಮಠ ನಾಂದಿನಿ ಮಠ. ಇಲ್ಲಿ ಕಳೆದ 40 ವರ್ಷಗಳಿಂದ ಒಂದು ಆಣೆಯನ್ನು ಅವರು ಭಾವನಾತ್ಮಕ ಸಂಬಂಧಗಳನ್ನು ಇಟ್ಕೊಂಡು ಇವತ್ತು ಎಲ್ರಿಗೂ ಕಲ್ಪಿಸಿಕೊಳ್ತಾ ಇದ್ರು. ಆದರೆ ಮೊನ್ನೆ ಯಾವುದೋ ಒಂದು ಏಜೆನ್ಸಿಯವರು ಬಂದು ಆನೆಯ ಪ್ರಕೃತಿ ಏನಿದೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿದಾಗ ಅದು ಸರಿ ಇದೆ ಅನ್ನುವಂಥ ಮಾಹಿತಿಯನ್ನು ಸಹಿತ ಕೊಟ್ಟಿದ್ರು. ಆದರೆ ನಂತರ ಅದು ಕೋರ್ಟ್ ಮಟ್ಟಲಿರಿದಾಗ ಅದು ಸರಿ ಇಲ್ಲ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿ ಇವತ್ತು ಆನೆಯನ್ನು ಮಹಾರಾಷ್ಟ್ರ ಸರ್ಕಾರದವರು ಇವತ್ತು ಅದನ್ನು ಒಂದು ಜೂದಲ್ಲಿ ಹೋಗಿ ಇವತ್ತು ಬಿಟ್ಟಿದ್ದಾರೆ. ದಯಮಾಡಿ ನಾವು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಹಾಗೂ ಕೇಂದ್ರ ಸರ್ಕಾರದಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಜೈನ ಸಮುದಾಯ ಅಹಿಂಸಾಪೂರ್ವಕವಾಗಿರ್ತಕ್ಕಂಥ ಒಂದು ಸಮುದಾಯ, ಹಿಂಸೆಯಿಂದ ಬಹಳ ದೂರವಿರ್ತಕ್ಕಂಥ ಸಮುದಾಯ. ಅದು ಕೇವಲ ಜೈನ ಸಮುದಾಯ ಇವತ್ತು ಮೂಢನಂಬಿಕೆಗಳಲ್ಲ, ಅವ್ರದ್ದು ಇರ್ತಕ್ಕಂಥ ಮೂಢನಂಬಿಕೆ ಮೇಲೆ ಬದುಕ್ತಾ ಇರತಕ್ಕಂಥ ಒಂದು ಸಮುದಾಯ. ಅದಕ್ಕೆ ದಯಮಾಡಿ ಲಕ್ಷಾಂತರ ಜನ ಇವತ್ತು ದೇಶದಲ್ಲಿ, ರಾಜ್ಯದಲ್ಲಿ, ಮಹಾರಾಷ್ಟ್ರ ಇರ್ಬೋದು, ದೇಶದಲ್ಲಿ ಲಕ್ಷಾಂತರ ಜನ ಜೈನ ಬಾಂಧವರಿದ್ದಾರೆ. ಅವರಿಗೆಲ್ಲ ಒಂದು ಭಾವನಾತ್ಮಕವಾಗಿರ್ತಕ್ಕಂಥ ಸಂಬಂಧ ಇದೆ. ಜೊತೆಗೆ ಆನೆನೂ ಒಂದು ಸಹಿತ ಒಬ್ಬರ ತೀರ್ಥಂಕರರ ಲಾಂಛನವಾಗಿದೆ. ಆ ನಿಟ್ಟಿನಲ್ಲಿ ಸರ್ಕಾರಗಳಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಜೈನ ಧರ್ಮೇಶ್ವರ ಭಾವನಾತ್ಮಕಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಯಾರು ಮಾಡಬೇಡ್ರಿ. ಕೂಡಲೇ ಅದನ್ನ ಆನೆಯನ್ನು ತಿರುಗಿ ಮಠಕ್ಕೆ ಕಳಿಸಿ ಒಂದು ಸೇವಾ